ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದ ಬಂಕನಾಥ ನಗರದಲ್ಲಿ ಸೋಮವಾರ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಬಂಕನಾಥ ದೇವಸ್ಥಾನದ ಲೋಕಾರ್ಪಣೆ ಪ್ರಥಮ ವಾರ್ಷಿಕೋತ್ಸವವನ್ನು ಭಕ್ತಿ ಭಾವ ಹಾಗೂ ವೈಭವದಿಂದ ಆಚರಣೆ ಮಾಡಲಾಗಿದೆ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಸ್ವಾಮಿಗೆ ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ ಸೇರಿ ವಿವಿಧ ವಿಶೇಷ ಪೂಜಾ ವಿಧಿವಿಧಾನಗಳು ಜರುಗಿದ್ದಾವೆ. ಬಳಿಕ ಬಂಕನಾಥ ನಗರದ ಪ್ರಮುಖ ಬೇದಿಯಲ್ಲಿ ಶ್ರೀ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ಭಕ್ತರ ಸಂಭ್ರಮದೊಂದಿಗೆ ಜರುಗಿದೆ. ಇಲ್ಲಿ ಬಂಕನಾಥ ದೇವಸ್ಥಾನಕ್ಕೆ ಆಗಮಿಸಿದ್ದೇವೆ. ಭಕ್ತರಿಗೆ ನಾನು ಹಿಂದೆ ಆಹ್ವಾನಿತ ಅಂತೇಳಿ ನಿವೃತ್ತ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಬಂಕಾಪುರದವರು. ನಮ್ಮ ಊರಿನಲ್ಲಿ ಬಂಕನಾಥ ನಗರ ಅನ್ನುವಂಥ ಒಂದು ಗುಡಿ, ಇಲ್ಲಿ ಬಂಕನಾಥ ದೇವಸ್ಥಾನ ಇದೆ. ದೇವಸ್ಥಾನವನ್ನು 1943ರಲ್ಲಿ ಕಟ್ಟಿದ್ದಾರೆ. ಇದಕ್ಕೆ ಮೂಲ ಕಾರಣ ನಮ್ಮ ಬಂಕನಾಥ ನಗರದಲ್ಲಿರುವಂತಹ ಸಜ್ಜನಗೌಡ ವಕೀಲರು, ಅವರ ತಂದೆಯವರು, ಅವರ ಅಜ್ಜಂದಿರು ಕೊಡಮಾಡಿದಂತಹ ಈ ಭೂಮಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗ್ಯದ. ಇದು 1933ರಲ್ಲಿ ಸಣ್ಣ ಪ್ರಮಾಣದಲ್ಲಿದ್ದಂಥ ದೇವಸ್ಥಾನವನ್ನು ನಮ್ಮ ಬಂಕನಾಥ ನಗರದ ಯುವಕರೆಲ್ಲ ಸೇರಿ ಇದರ ಒಂದು ಬೃಹದಾಕಾರವಾದಂಥ ದೇವಸ್ಥಾನವನ್ನು, ಸುಂದರವಾದ ದೇವಸ್ಥಾನವನ್ನು ಕಟ್ಟಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿ ಸುಮಾರು 12 ವರ್ಷಗಳ ಸತತ ಪ್ರಯತ್ನದಿಂದ ಇದರ ಒಂದು ದೊಡ್ಡದಾದಂಥ ಬಂಕನಾಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು. ಶ್ರೀ ಬಂಕನಾಥ ದೇವಸ್ಥಾನ ಬಂಕಾಪುರದಲ್ಲಿ ದೇವಸ್ಥಾನ. ಈ ದೇವಸ್ಥಾನ ಪ್ರತಿಷ್ಠಾಪನೆ, ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯಾಗಿ ಹಾಗೂ ಕಳಸಾರೋಹಣ ಆಗಿ ಈ ದೇವಸ್ಥಾನ ಲೋಕಾರ್ಪಣೆಯಾಗಿ 1 ವರ್ಷ ಆಗಿದೆ. ಈ ವರ್ಷದ ಒಂದು ನೆನಪಿಗಾಗಿ ಪ್ರಥಮ ವಾರ್ಷಿಕೋತ್ಸವವನ್ನು ಇವತ್ತಿನ ದಿವಸ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲ ಯುವಕರ ಒಂದು ಆಸೆ ಪ್ರಕಾರ ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಈ ಬಂಕನಾಥ ದೇವಸ್ಥಾನದಲ್ಲಿ ಆಗಬೇಕು. ಅಂದರೆ ಯಾವ ಕಾರ್ಯಕ್ರಮ ಮಾಡೋಣ ಅಂತ ವಿಚಾರ ಮಾಡಿದಾಗ ವಾರ್ಷಿಕೋತ್ಸವವನ್ನು ಮಾಡೋಣ ಅನ್ನುವಂಥ ವಿಚಾರ ಇಲ್ಲಿ ಮೂಡಿಬಂತು. ಆದ್ದರಿಂದ ಇವತ್ತಿನ ದಿವಸ 1 ವರ್ಷದ ಕಾರ್ಯಕ್ರಮದಲ್ಲಿ ಈ ವಾರ್ಷಿಕೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ಈ ವಾರ್ಷಿಕೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಬಂಕಾಪುರದ ಹಳಲೆ ಹಿರೇಮಠದ ಪಟ್ಟಾಧ್ಯಕ್ಷರಾದಂಥ ಶಟಸ್ಥಲ ಬ್ರಹ್ಮ ರೇವಣಸಿದ್ಧ ಶಿವಾಚಾರ್ಯರು ವಹಿಸಿಕೊಳ್ತಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಸಮ್ಮುಖವನ್ನು ಗುಡ್ಡದ ಆನುವೇರಿಯ ಶ್ರೀ ಶಿವಯೋಗೀಶ್ವರ ಮಹಾಸ್ವಾಮಿಗಳು ವಹಿಸಿಕೊಳ್ತಾ ಇದ್ದಾರೆ. ಇನ್ನು ಪ್ರಸಾದ ಸೇವೆಯನ್ನು ನಮ್ಮ ಸಜ್ಜನ್ ಶೆಟ್ಟರ್ ಬಂಧುಗಳು, ನಮ್ಮ ಸದಾನಂದ ಸಜ್ಜನ್ ಶೆಟ್ಟರ್ ಹಾಗೂ ರವೀಂದ್ರ ಸಜ್ಜನ್ ಶೆಟ್ಟರ್ ಅವರು ಇವತ್ತಿನ ಪ್ರಸಾದ ಸೇವೆಯನ್ನು ಮಾಡಿದ್ದಾರೆ. ಎಲ್ಲ ಊರಿನ ಸಮಸ್ತ ಭಕ್ತರು ಕೂಡ ಇವತ್ತಿನ ಪ್ರಸಾದಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನು ಒಂದು ಅರ್ಧ ತಾಸಿನಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಕಾರ್ಯಕ್ರಮ ಮುಗಿದ ನಂತರ ಪ್ರಸಾದ ಸೇವೆ, ಆನಂತರ ಪಲ್ಲಕ್ಕಿ ಸೇವೆ ಈ ಊರಿನಲ್ಲಿ ನಡೀತಾ ಇದೆ. ಇನ್ನೊಂದು ಮಹತ್ವದ ವಿಷಯ ಅಂತಂದ್ರೆ, ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ಭಕ್ತರು ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಬಂದಂಥ ಸಮಸ್ತ ಭಕ್ತರಿಗೆ ಪ್ರತಿ ಅಮಾವಾಸ್ಯೆಗೆ ಒಂದು ಪ್ರಸಾದ ಸೇವೆ ನಡೀತಾ ಇದೆ. ಅದೇ ರೀತಿ ಬಂಕನಾಥನ ಪಲ್ಲಕ್ಕಿ ಉತ್ಸವವೂ ಕೂಡ ನಡೀತಾ ಇದೆ. ಈ ದೇವಸ್ಥಾನಕ್ಕೆ ಕಳಸ, ದೇವರು ಮತ್ತು ಮೂರ್ತಿಗಳು, ಒಳ್ಳೆಯ ಇತರೆ ಸಾಮಾನುಗಳು, ಪಲ್ಲಕ್ಕಿ ಇವೆಲ್ಲವನ್ನ ನಮ್ಮ ಬಂಕನಾಥ ನಗರದ ಭಕ್ತರು ಮಾಡಿಕೊಟ್ಟಿದ್ದಾರೆ. ಆ ಎಲ್ಲ ಭಕ್ತರನ್ನ ಸ್ಮರಿಸುವಂತಹ ಕಾರ್ಯ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರ ಈ ಓಣಿಯಲ್ಲಿ ಇರುವಂತಹ ಭಕ್ತರು ಮತ್ತು ಹಿಂದೆ ಆಗಿ ಹೋದಂತಹ ಇದಕ್ಕೆ ಸೇವೆ ಮಾಡಿದಂತಹ ಭಕ್ತರ ಹೆಸರನ್ನು ನಾವು ನೆನೆಸಿಕೊಳ್ತೇವೆ. ಅವ್ರು ಏನಾರ ಸದಾ ಸ್ಮರಣೀಯರು ಅಂತಾರೆ. ಅವರು ಇಲ್ಲಿ ಕೆಲಸ ಮಾಡಿದಂಥವರಿಗೆ ಸದಾ ಸ್ಮರಣೀಯರು ಅಂತೀವಿ. ಆ ಸ್ಮರಣೆಯನ್ನು ನಾವು ಇವತ್ತು ದಿವಸ ಮಾಡಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಕೂಡಿದಂಥ ಎಲ್ಲ ನಮ್ಮ ಬಳಗ, ಇಲ್ಲಿ ನಮ್ಮ ಮಾತೆಯರಿರ್ಬೋದು ಅಥವಾ ಸಹೋದರರಿರ್ಬೋದು, ಎಲ್ಲರೂ ಭಾಳ ಒಕ್ಕಟ್ಟಿನಿಂದ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಈ ದೇವಸ್ಥಾನದ ಬಗ್ಗೆ 4 ಮಾತುಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಬಂಕಾಪುರಕ್ಕೆ 1ನೇ ನಂಬರ್ ಸಮಿತಿ ಅನ್ನೋಂಥ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಮಾಡೋದು ಎಲ್ಲ ನಾನು ನೋಡ್ತಾ ಇರ್ತೇನೆ. ಆಕಳ ಮೇಸಿ ಅಂತ ಅವ್ರು ಬಂಕನಾಥ ಗುಡಿ ಮಠನೂ ಬಂದಿರ್ತೇನೆ. ಅವ್ರು ದುಡಿಯೋದು, ಅವ್ರು ಮಾಡೋದು ನೋಡಿಬಿಟ್ರೆ ಒಂದು ನಯ್ಯ ಪೈಸಾ ಯಾವ ವ್ಯವಹಾರದಲ್ಲಿ ಕಲಂಕ ಮಾಡೋಂಗಿಲ್ಲ. ಮತ್ತು ಒಂದೇ ಧರ್ಮದಲ್ಲಿ ಇದ್ರಾಗ ಎಲ್ಲ ಸರ್ವ ಧರ್ಮದವರು ಕೂಡಿಕೊಂಡು ಈ ಬಂಕನಾಥನ ಬಗ್ಗೆ ಒಂದು ಅಣ್ಣತಮ್ಮರ ಗತಿ ಅದಾರ. ಏನಪ್ಪ ಈ ನಮ್ಮ ಬಂಕಾಪುರದಾಗ ಎಲ್ಲ ಕಮಿಟಿಯಲ್ಲಿ ಹಿಂಗಿದ್ಬಿಟ್ರೆ ಈ ಬಂಕಾಪುರ ಬಂಗಾರಪುರ ಆಗ್ತೈತಿ ಅನ್ನೋಂಥ ವಿಚಾರಗಳನ್ನು
ನಾ ತಿಳ್ಕೊಂಡಿದ್ದೆ. ಆದ್ರೆ ನಮ್ಮ ಬಂಕನಾಥನ ವೇದಿಕೆಯಲ್ಲಿ ಮಾತ್ರ ಈಗ ಸದ್ಯ ಈ ಗುಡಿ ತಯಾರಾಗಿದ್ದಾಗಂಕರು ಅಮಾವಾಸ್ಯೆಗೊಮ್ಮೆ ಮಹಾಪ್ರಸಾದ ಇಡ್ತಾರ ಮತ್ತು ವರ್ಷಕ್ಕೆ 4 ಸಲ ಪ್ರಸಾದ ಮಾಡ್ತಾರ. ಈಗ ಒಂದು ಏನೈತಿ ಮತ್ತು ಮನೆಗೆ 20 ರೂಪಾಯಿ ಕೊಡ್ಬೇಕು ಅಂತೇಳಿ ಎಲ್ಲ ಧರ್ಮದವರು ಕೂಡ್ಕೊಂಡು ಅಣ್ಣ ತಮ್ಮರ ಗತಿ ಒಳ್ಳೆ ಭಾವನದಿಂದ ಇದೆ. ಅದಕ್ಕೆ ನಾನು ಇದು ನೋಡಿ ಅವ್ರ ಮೇಲೆ ಕವನ ಮಾಡೀನಿ. ಹೆಂಗೆ ಕವನ ಮಾಡೀನಿ? ಒಂದು ಗಿಳಿ ಹಿಂದಿದ್ದಂಗೆ ಅವರು ಅಂತೇಳಿ, ಗಿಳಿ ಇರುವುದು ಪಂದರದಲ್ಲಿ, ಪಂದರ ಇರುವುದು ಅರಮನೆಯಲ್ಲಿ, ಅರಮನೆ ಇರುವುದು ಮೈಸೂರಿನಲ್ಲಿ. ಈ ಸತ್ಕಾರ ಸಮಾರಂಭ ಕಾರ್ಯಕ್ರಮ ಇರುವುದು ನಮ್ಮ ಬಂಕಾಪುರ ಬಂಕನಾಥನ ವೇದಿಕೆ ಗುಡಿಯಲ್ಲಿ ನನ್ನ ತಕ್ಕೋಣ. ಯಾಕಂದ್ರೆ ಭಾಳ ಅಚ್ಚುಕಟ್ಟಿನಿಂದ ಇವರು ನಡೀತಾ ಇದ್ದಾರ, ಭಾಳ ಚಂದದಿಂದ ಇವ್ರು ಹೋಗ್ತಾ ಇದ್ದಾರ. ಇದ್ರ ಬಗ್ಗೆ ಮತ್ತು ನಾವು ಈ ಬಂಕನಾಥನ ಗುಡಿ ಬಗ್ಗೆ ಭಾಳ ವ್ಯವಸ್ಥಾಪಕರು ಇದ್ರು ಅಂದ್ರೆ ನಮ್ಮ ಮುರುಗಣ್ಣ ಚಂದ್ರಪ್ಪ ನಡೆಸ್ತಾ ಇದ್ದೀವಿ. ಅವ್ರಿಗೂ ನಾವು ನೋಡೇವಿ. ಅವರು ಭಾಳ ಚಂದ ಕಾರ್ಯಕ್ರಮ ಮಾಡಿ ಬಡವರ ಬಗ್ಗೆನೂ ಭಾಳ ಚಂದ ಕಾರ್ಯಕ್ರಮ ಮಾಡ್ತಿದ್ರು. ಮಾಡಿ ಅವ್ರ ಮನೆಗೆ ಹೋಗಿ ಊಟ ಮಾಡ್ತಿದ್ರು. ಬಡವ್ರಿಗೂ ಹಂದ್ರ ಹಾಕಿಕೊಡೋದು ಅದು ಇವೆಲ್ಲ ನೋಡೀನಿ. ಅವ್ರದ್ದು ಎಲ್ಲ ಭಾಳ ಚಂದ ಇಂಥದ್ದು. ನಾನು ಕೂಡ ಈ ಬಂಕಾಪುರದ ಹಿರಿಯರು ಏನಿದಾರ ಈ ಬಂಕನಾಥ ವೇದಿಕೆಯಲ್ಲಿ ಕೂಡಿಸ್ಕೊಂಡು ಆ ಸೆಮಿನಾರ್ಕು ಹಿರಿಯರು ಏನು ಮಾಡ್ಯಾರ ಅವ್ರನ್ನ ಸೆಮಿನಾರ್ ಮಾಡಬೇಕು ಅನ್ನೋಂಥ ವಿಚಾರಗಳನ್ನು ನಾನು ಇಟ್ಕೊಂಡಿದ್ದೀನಿ. ಆದರೂ ನಮ್ಮ ಬಂಕಾಪುರದಲ್ಲಿ ಇರ್ತಕ್ಕಂಥ ಬಂಕನಾಥನ ಸೇವೆ ಭಕ್ತಿ ಮಾರ್ಗ ಭಾಳ ಚಂದ ಮಾಡಕತ್ಯಾರ. ಅವ್ರ ಸಂಘಟನೆ ಭಾಳ ಚಂದ ಐತ್ರಿ. ಎಲ್ಲರಿಗೆ ನೋಡಿ ತಿಳ್ಕೊಬೇಕು, ಓದಿ ಕಲಿಬೇಕು. ಅದಕ್ಕೆ ನಾನೆಲ್ಲ ಹೇಳ್ತಾ ಇದ್ದೇನೆ. ಈಗ ನಿನ್ನೆ ನಮ್ಮ ಹುಡುಗಗೊಮ್ಮೆ ಭಜನಿ ಫೋನ್ ಮಾಡಿದ್ರು. ಯಪ್ಪ ಮೊದಲು ಹೋಗ ಭಜನಿ ಅವ್ರು ಕರ್ದಾರ ಅಂದ್ರೆ 4 ಪದ ಹೇಳೇ ಬಾ ಅಲ್ಲಿ. ಅವ್ರು ಭಾಳ ಚಂದ ಸಂಘ ಸಂಸ್ಥೆಯಲ್ಲಿ ಇರ್ತೈತೆ. ಅವರು ಈ ನಮ್ಮ ಬಂಕಾಪುರದಾಗ ಒಂದು 50 ಗುಡಿ ಅದಾವೆ. 50 ಗುಡಿಯಾಗ ಈ ಗುಡಿ ಅಂತ ಗುಡಿ ಎಲ್ಲಿಲ್ಲ, ಒಂದು ಪೈಸೆ ಹಾಕಂಗಿಲ್ಲ. ಈ ಉಳ್ಕಿದ್ರೆ ನಾನು ಕರ್ನಾಟಕ ನಮ್ಮ ಬಂಕಾಪುರ ಕನ್ನಡದ ಎಂಥದ್ದು ಕವನ ಕಟ್ಟಿನಿ ಅಂದ್ರೆ ಸಂಗಣ್ಣ ನಿಂಗಣ್ಣ ನುಂಗಿ ನೀರು ಕುಡಿಯೋಣ ಅನ್ನೋಂಥ ಗುಡಿಯಲ್ಲಿ ಒಂದು ಮನೆ ಅದಾರ. ಗಾಳೆಪ್ಪ ಧೂಳೆಪ್ಪ ಪಟ ಬೈಲಿ ಮಾಡೋಂಥವ್ರು ಅದಾರ. ಸಿಕ್ಕಟ್ಟು ನೆಕ್ಕಿ ಮಿಕ್ಕು ಕುಂದ್ರಬೇಕನ್ನಂತಾರಲ್ಲ. ಆದ್ರೆ ನಮ್ಮ ಬಂಕನಾಥನ ವೇದಿಕೆ ಅಂತಾರೆ ಎಲ್ಲರೂ ಹುಟ್ಟಿದ್ರಂದ್ರೆ ಈ ಬಂಕಾಪುರ ಬಂಗಾರಪುರ ಆಗ್ತೈತೆ ಅನ್ನೋಂಥ ವಿಷಯ ಹೇಳಿ ನಾನು 4 ಮಾತು ಮುಗಿಸ್ತೇನೆ. ಅದನ್ನ ಈಗ ಯುವಕರು ಮತ್ತು ನಮ್ಮ ಬಂಕಾಪುರದ ಸದ್ಭಕ್ತರು ಎಲ್ಲರೂ ಸೇರಿ ಒಂದು ಬೃಹದಾದ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳು. ನೂತನ ಕಟ್ಟಡ ನಿರ್ಮಾಣ ಆಗಿ 3 ಪ್ರತಿಷ್ಠಾಪನೆಯಾಗಿ 1 ವರ್ಷ ಆಗಿರೋದ್ರಿಂದ ಇವತ್ತಿನ ದಿವಸ ಪ್ರಥಮ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಕಟ್ಟಡ ನಿರ್ಮಾಣ ಭಾಳ ಸುಲಭ, ಆದರೆ ನಿರ್ವಹಣೆ ಭಾಳ ಕಷ್ಟ ಅನ್ನುವಂಥ ಒಂದು ಸನ್ನಿವೇಶ ಇದ್ದಾಗ ನಮ್ಮ ಬಂಕನಾಥ ನಗರದ ಬಂಕನಾಥ ಯುವಕ ಮಂಡಳದವರು ಎಲ್ಲ ಯುವಕರು ಒಗ್ಗಟ್ಟಾಗಿ ಇಲ್ಲಿವರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಚಾಚು ತಪ್ಪದೆ ಮಾಡ್ತಾ ಬಂದು ಬಂಕನಾಥನ ಸೇವೆಯನ್ನು ತ್ವರಿತವಾಗಿ ಮಾಡ್ತಾ ಇದ್ದಾರೆ. ಆ ಬಂಕನಾಥ ಯುವಕ ಮಂಡಳದವರಿಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಚ್ಛೆಪಡ್ತಾನೆ. ಇದೇ ರೀತಿಯಾಗಿ ಮುಂದೆ ಬಂಕನಾಥನ ಯಾವತ್ತೂ ಕಾರ್ಯಗಳು ಸುಲಭವಾಗಿ ನಡೆದುಕೊಂಡು ಹೋಗಲಿ, ಅದಕ್ಕೆ ಭಕ್ತರ ಮತ್ತು ಯುವಕರ ಸಹಾಯ ಸಹಕಾರ ಇರಲಿ ಅಂತೇಳಿ ಎಲ್ಲರ ಆಶೀರ್ವಾದ ಜೊತೆಗೆ ಎಲ್ಲರೂ ಬಂಕನಾಥ ಮುಖ್ಯವಾಗಿ ಬಂಕನಾಥನ ಏನೊಂದು ಸಂಕಲ್ಪ ಏನಿತ್ತಲ್ಲ, ಈ ದೇವಸ್ಥಾನ ಕಟ್ಟಬೇಕು ನಮ್ಮ ಸಂಕಲ್ಪವನ್ನು ಕಟ್ಟಿ ಮತ್ತು 1 ವರ್ಷ ಪೂರೈಸಿದೆಯಲ್ಲ, ತುಂಬ ಸಂತೋಷ ಮತ್ತು ಹೆಮ್ಮೆ. ಒಂದು ಮುಂದಿನ ದಿನಮಾನದೊಳಗೂ ಸಹಿತ ಈ ದೇವಸ್ಥಾನದ ಉತ್ತರೋತ್ತರ ಜೊತೆಗೆ ಸಾಮಾಜಿಕ ಕಾರ್ಯಗಳು ಜೊತೆಗೆ ಅನೇಕ ಕಾರ್ಯಕ್ರಮಗಳು ಈ ದೇವಸ್ಥಾನದಿಂದ ನಡೀಲಿ, ಹಿರಿಯರ ಮಾರ್ಗದರ್ಶನ ದೊರೆಯಲಿ ನಾವು ಆಶಾಭಾವನೊಂದಿಗೆ ವಾಸುಸ್ಥಿತಿಗೆ ಶುಭಾಶಯ ಕೊಡ್ತೀವಿ. ಧನ್ಯವಾದ. ನಾವು ಬಂಕಾಪುರ ಈ ಬಂಕನಾಥನ ಎಲ್ಲ ಕಾರ್ಯಕ್ರಮಗಳು ನಾವು ನಿರಂತರವಾಗಿ ಭಾಗವಹಿಸ್ತೀವಿ. ಇಲ್ಲಿ ಏನು ವಿಚಾರ ಹೇಳ್ಬೇಕಂದ್ರೆ ಇಲ್ಲಿ ಯುವಕರ ಒಂದು ಬದ್ಧತೆ ಏನಂದ್ರೆ ಯುವಕರು ಭಾಳ ಬದ್ಧತೆಯಿಂದ ಇಲ್ಲಿ ಕೆಲಸ ಮಾಡ್ತಾರೆ. ಸುಮಾರು ಹಿರಿಯರ ಮಾರ್ಗದರ್ಶನ ವಕೀಲರು ಜೊತೆಗೆ ಅನೇಕ ಹಿರಿಯರಿದ್ದಾರೆ. ಅವ್ರ ಹಿರಿಯರ ಮಾರ್ಗದರ್ಶನ ಮತ್ತು ಯುವಕರ ಬದ್ಧತೆ ಒಂದು ಸವಾಲಾಗಿ ಚಾಲೆಂಜಾಗಿ ತಗೊಂಡು ಈ ದೇವಸ್ಥಾನವನ್ನು ನಿರ್ಮಿಸಿದ್ರು. ಭಾಳ ಕಷ್ಟಪಟ್ಟಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ಇವತ್ತು 1ನೇ ವಾರ್ಷಿಕೋತ್ಸವ ಇದೆ. ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ಈ ಯುವಕರು ಒಂದು ಧಾರ್ಮಿಕ ಭಾವನೆ ಜೊತೆಗೆ ಒಂದು ಸಮಾಜದ ಕೆಲಸವನ್ನು ಯಾವ ರೀತಿ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಒಂದು ಉದಾಹರಣೆಯಾಗಿ ನಿಮ್ಮದಿದ್ದಾರೆ. ಉದಾಹರಣೆ ಸುಮಾರು ಕೆಲಸಗಳನ್ನು ಸುಮಾರು ಹೊಸು ಟ್ರ್ಯಾಕ್ಟರ್ನಾಗ ಇರೋದ್ರಿಂದ ಹಿಡ್ಕೊಂಡು ಆ ಪ್ಲಿನ್ ತೆಗೆದು ಮೇಲೆ ಪ್ಲಿನ್ತಿಗೆ ಎಲ್ಲ ಮಣ್ಣು ತುಂಬೋದು ಮತ್ತು ಬಣ್ಣ ಹಚ್ಚೋದನ್ನು ಹಿಡ್ಕೊಂಡು ಮಾಡ್ತಿದ್ದಾರೆ. ಜೊತೆಗೆ ಪ್ರತಿಷ್ಠಾಪನೆಯಾಗಿ 1 ವರ್ಷನೇ ಒಗೆಯುವ ಸಂದರ್ಭದೊಳಗೆ ಏನು ಹೇಳ್ಬೇಕಂದ್ರೆ ಅವರು ದಿವಸ ನಸಕನೇ ನಾನು ಇಲ್ಲೇ ಬರ್ತಿರ್ತೀನಿ. ಆ್ಯಕ್ಚುಲಿ ಇಲ್ಲಿ ನಮ್ಮದು ಹೊಲ ಅದಾವೆ. ಆ ಹೊಲಕ್ಕೆ ಹೋಗೋ ಮುಂದೆ ಯುವಕರು ನಸಕನಾಗಿ ಕಸ ಹೊಡಿತಾರೆ.
ಆಮ್ಯಾಗ ಯಾರೋ ಒಬ್ಬರು ನೆಲ ಒರೆಸ್ತಾರೆ, ಆಮ್ಯಾಗ ಪ್ರತಿ ಅಮಾಸಿಗೆ ಇಲ್ಲಿ ಪಾಲ್ಕಿ ಸೇವೆ ಮಾಡ್ತಿದ್ದಾರೆ, ಇಲ್ಲಿ ಪ್ರಸಾದ ಸೇವೆ ಮಾಡ್ತಿದ್ದಾರೆ, ಆಮ್ಯಾಗ ಕೆಲವು ಸತ್ಸಂಗ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಈಗೇನಂದ್ರೆ ದೇವಸ್ಥಾನಗಳು ಎಲ್ಲರಿಗೂ ಬೇಕು. ಒಬ್ಬರು ಮನೆಗೆ ಯಾರು ಕುತ್ಕೊಂಡ್ರೆ ಎದ್ದು ಹೋಗೋದು, ದೇವಸ್ಥಾನದಾಗ ಕುತ್ಕೊಂಡ್ರೆ ಯಾರು ಎದ್ದು ಹೋಗೋಣಕ್ಕಾಗ. ಈ ದೇವಸ್ಥಾನ ಎಲ್ಲರದ ಒಂದು ಶಾಂತಿ ಮತ್ತು ನೆಮ್ಮದಿಯನ್ನು ಕೊಡುವ ಯಾವುದೇ ದೇವಸ್ಥಾನಗಳು ಮತ್ತು ಮಠ ಮಂದಿರಗಳು. ಆ ಮಠ ಮಂದಿರಗಳಲ್ಲಿ ಇವತ್ತು ನಮ್ಮ ಬಂಕನಾಥ ಅಂದ್ರೆ ಇದು ಬಂಕಾಪುರಕ್ಕೆ ಬಂಕಾಪುರಪುರಾಧೀಶ ಒಡೆಯ ಆತನ ಮಂದಿರವನ್ನು ಕಟ್ಟಿ ಎಲ್ಲ ಭಕ್ತರ ಭಾವುಕ ಭಕ್ತರಿಗೆ ಏನಂದ್ರೆ ಒಂದು ಭಕ್ತದ ಒಂದು ಆಲಯ ಮಾಡಿದ್ರು. ತುಂಬ ಹೃದಯ ಸ್ಪರ್ಶಿ ಕಾರ್ಯಕ್ರಮಗಳು ಮತ್ತು ಅವ್ರ ಜೊತೆಗೆ ಎಲ್ಲರಿಗೂ ಸಹಾಯ ಸಹಕಾರ ಮಾಡೋದು, ಜೊತೆಗೆ ಎಲ್ಲರೂ ಕೂಡಿ ಕಮಿಟ್ಮೆಂಟ್ನಾಗ ದುಡಿಯೋದು, ಇದೇ ಥರ ಒಂದು ಸಮಾಜ ಹೆಂಗಿರಬೇಕು ಅಂತಂದ್ರೆ ಅದನ್ನು ಉದಾಹರಿಸ್ಬೋದು ಈ ಬಂಕನಾಥ ಯುವಕ ಮಂಡಳನ ಮತ್ತು ಕಮಿಟಿಯನ್ನು. ಎಲ್ಲ ಕಾರ್ಯಕ್ರಮ ಕಮಿಟಿ ಯಾರು ಮಾಲಿ ಶಾಲು ಅದಕ್ಕೆ ಅಧಿಕಾರಕ್ಕೆ ಹೊಡೆದಾಡಿಲ್ಲ. ಇನ್ನೂ ಮಾಡಬೇಕು, ದೇವಸ್ಥಾನ ಮಾಡಬೇಕು ಅನ್ನೋದು ವಿಚಾರ, ಪ್ರೀತಿ ಎಲ್ಲರೂ ಆ ಕಡೆ ಅದನ್ನು ಮಾಡೋದು ಇದು ಮಾಡೋಣ ಇದು ಮಾಡಿಸ್ತೀವಿ. ಸುಮಾರು ಲಕ್ಷಗಟ್ಟಲೆ ತಮ್ಮ ಸ್ವಯಂ ಪ್ರೇರಣೆಯಿಂದ ಇಲ್ಲಿ ಡೊನೇಟ್ ಇಲ್ಲ ವಿದ್ಯಾರ್ಥಿಗೆ ಎಲ್ಲರಿಗಿಲ್ಲ. ನಾನು ನಮಗೊಂದು ಹೊರಕವಿ ಅಂತೇಳಿ ದುಡ್ಡು ಮಾಡಿಕೊಡ್ತಾರೆ ಎಲ್ಲ ಕಡೆ ಜನ. ಆದರೆ ನಾನು ಹೊರಕವಿಯಿಂದ ನಮ್ಮ ಬಂಕಾಪುರ ಈ ಸುತ್ತಮುತ್ತಲ ಹಳ್ಳಿ ಎಲ್ಲ ದೇವಸ್ಥಾನ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಅರಳೆಲೆ ಹಿರೇಮಠ ಬಂಕಾಪುರದ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ವಿರಕ್ತ ಮಠ ಗುಡ್ಡದ ಅನ್ವೇರಿ ಹಾಗೂ ಅನ್ನದಾನೇಶ್ವರ ಮಠ ಸೊರಟೂರಿನ ಶಿವಯೋಗೀಶ್ವರ ಮಹಾಸ್ವಾಮಿಗಳು ವಹಿಸಿದ್ರು. ಸಮಾರಂಭದ ಅಧ್ಯಕ್ಷತೆಯನ್ನ ನ್ಯಾಯವಾದಿ ಜಿಐ ಸಜ್ಜನಗೌಡರು ವಹಿಸಿದ್ರು. ಅತಿಥಿಗಳಾಗಿ ನಿವೃತ್ತ ಮುಖ್ಯಾಧ್ಯಾಪಕ ಎಂಕೆ ಅದವಾನಿ ಮಠ ವ್ಯಾಪಾರಸ್ಥ ಅರವಿಂದ ಅಣ್ಣ ಸಾಹೇಬ್ ಪಾಟೀಲ್ ಭಾಗವಹಿಸಿದ್ರು. ಪ್ರಸಾದ ಸೇವೆಯನ್ನ ಶ್ರೀ ಸಜ್ಜನ ಶೆಟ್ಟರ್ ಹಾಗೂ ಬಂಧುಗಳು ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಶಿವಕುಮಾರ್ ಅದವಾನಿ ಮಠ, ಕೃಷ್ಣ ರಾಯ್ಕರ್, ಮಂಜುನಾಥ್ ಕೋಲಿ, ಸಿದ್ದಪ್ಪ ಹರವಿ, ಜಗದೀಶ್ ಹುರುಡಿ, ನಾಗರಾಜ್ ಚೆಲ್ಲೂರ, ಡಾಕ್ಟರ್ ರಾಜು ಇಳಿಗೇರ್, ಬಸಯ್ಯ ನಾಗರ ಬಾವಿಮಠ, ಅಶೋಕ ಮುರಗೆಣ್ಣನವರ್, ಅನಿಲ ಮುರಗೆಣ್ಣನವರ, ಸುರೇಶ್ ಮುರಗೆಣ್ಣನವರ, ಮಲ್ಲೇಶ ಪರಿತಿ, ಚೆನ್ನಪ್ಪ ಪಟ್ಟಣ ಶೆಟ್ಟರ್, ಬಸವರಾಜ್ ಉಳ್ಳಾಗಡ್ಡಿ, ಮುರುಗೇಶ್ ಕೊಟ್ಟಗೌಡ್ರು, ರೇಣುಕಾ ಕೊಟ್ಟೇಗೌಡ್ರು, ಮಾರ್ಕಂಡಯ್ಯ ಕುಬಾಳಿಮಠ ಸೇರಿ ಅನೇಕ ಗಣ್ಯರು, ಮಹಿಳೆಯರು, ಶ್ರೀ ಬಂಕನಾಥ ಯುವಕ ಮಂಡಳ, ಶ್ರೀ ಬಂಕನಾಥ ಸೇವಾ ಸಮಿತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ಅಪಾರ ಸಂಖ್ಯೆ ಭಕ್ತಾದಿಗಳು ಉಪಸ್ಥಿತರಿದ್ದರು. ರವಿರಾಜ ಸಂಶಿ ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.